ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥ್ ಮಹಾರಾಜನ ಸನ್ನಿಧಿಗೆ ನಾವು ಇವತ್ತು ಶಿರ್ಡಿಗೆ ಹೋಗ್ತಾ ಇದ್ದೀವಿ. ಈಗ ಶಿರ್ಡಿಗೆ ಹೋಗೋಕ್ಕೆ ನಾವಿದ್ದೀವಿ ಈಗ ಮಿರಾಜ್ ಜಂಕ್ಷನ್ ರೈಲ್ವೆ ಸ್ಟೇಷನ್ನಲ್ಲಿ. ಮಿರಾಜ್ ಜಂಕ್ಷನ್ ರೈಲ್ವೆ ಸ್ಟೇಷನ್ನಲ್ಲಿ ನಮ್ಗೆ ಸರಿಯಾಗಿ 3:45 ಟ್ರೈನ್ ಬರ್ತೈತಿ. ಟ್ರೈನ್ ಯಾವುದಪ್ಪ ಅಂದ್ರೆ ಟ್ರೈನ್ ನಂಬರ್ 11039 ಮಹಾರಾಷ್ಟ್ರ ಎಕ್ಸ್ಪ್ರೆಸ್ಸ. ಇದರಿಂದ ನಾವು ಕೊಪ್ಪರ್ಗಾಂವ್ಗೆ ಹೋಗ್ತೀವಿ. ಕೊಪ್ಪರ್ಗಾಂವ್ಗೆ ಯಾಕೆ ಹೋಗ್ತೀವಿ ಅಂತಂದ್ರೆ ಶಿರ್ಡಿಗೆ ಇಲ್ಲಿಂದ್ರೆ ಡೈರೆಕ್ಟ್ ಟ್ರೈನ್ ಇಲ್ಲ. ಶಿರ್ಡಿಗೆ ಸ್ಟೇಷನ್ ಐತಿ, ಆದ್ರೂ ಇಲ್ಲಿಂದ್ರೆ ಡೈರೆಕ್ಟ್ ಟ್ರೈನ್ ಇಲ್ಲ. ಅದಕ್ಕಾಗಿ ಮಿರಾಜ್ದಿಂದ ನಾವೀಗ ಕೊಪ್ಪರ್ಗಾಂವ್ ತನಕ ಮಹಾರಾಷ್ಟ್ರ ಎಕ್ಸ್ಪ್ರೆಸ್ನಾಗ ಜರ್ನಿ ಮಾಡತ್ತಿದ್ದೀವಿ. ಬರೀ ಶ್ರೀ ಶಿರ್ಡಿ ಸಾಯಿಬಾಬರ ದರ್ಶನ ಮಾಡೋಕೆ ಹೋಗೋಣ. ಮಿರಾಜ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ನೋಡ್ರಿ, ಗಿಡಗಳ ಹಚ್ಚಿ ಗಾರ್ಡನ್ ಮಾಡಿ ಅಷ್ಟು ಚಂದ ಮಾಡ್ಯಾರತ್ತೀವಿ. A to Z ಪ್ಲಾಟ್ಫಾರ್ಮ್ ಗೋಟ ಸೈಡ ಗಿಡ ಹಚ್ಚಿ ಬೆಸ್ಟ್ ಮಾಡ್ಯಾರ. ಮಾತ್ರ ಟ್ರೈನ್ ನಂಬರ್ 11039 ಮಹಾರಾಷ್ಟ್ರ ಎಕ್ಸ್ಪ್ರೆಸ್ ಈಗ ಮಿರಾಜ್ ಜಂಕ್ಷನ್ ಬಂತೀಗ. ಇದೇ ಟ್ರೈನಿಗೆ ನಾವು ಈಗ ಕೊಪ್ಪರ್ಗಾಂವ್ ತನಕ ಹೋಗ್ಬೇಕು. ಕೊಲ್ಲಾಪುರ್ ಗೋಂಡಿಯಾ ಕೊಲ್ಲಾಪುರ್. ಈ ಟ್ರೈನ್ ಕೊಲ್ಲಾಪುರದಿಂದ ಬರ್ತೈತಿ. ಕೊಲ್ಲಾಪುರದಿಂದ ಇದು ಗೋಂಡಿಯಾವರೆಗೂ ಹೋಗ್ತೈತಿದ. ಟ್ರೈನ್ ಪ್ಯಾಸೆಂಜರ್ಸ್ ಮಾತ್ರ ಭಾಳ ಅದಾರು, 10,000. ಯಾಕಂದರೆ ಇದು ಮಹಾರಾಷ್ಟ್ರ ರಾಜ್ಯದಾಗ ಓಡಾಡೋ ಮೇಜರ್ ಟ್ರೈನ್ ಇದೆ. ಯಾಕಂದ್ರೆ ಇದಕ್ಕೆ ಸಾತಾರ, ಕರಾಡ, ಪುಣ್ಯಕ್ಕೆ ಹೋಗೋ ಜನ ಎಲ್ಲ ಮತ್ತು ನಾಗ್ಪುರ್ಗೆ ಹೋಗೋ ಜನ ಎಲ್ಲ ಇದೇ ಟ್ರೈನಿಗೆ ಹೋಗ್ತಾರೆ. ನಮ್ಮ ಸೀಟ S6ದಾಗ ಬಂದೈತಿ. S6 S6 ಇಲ್ಲೇ ಬಂತು ಕರೆಕ್ಟ್. ನಮ್ಮ ಡೆಬ್ಬಿ ನಿಲ್ಲೋ ಜಾಗಕ್ಕೆ ನಿಂತಿದ್ದೀವಿ ನಾವು S6ದಾಗ. ಡೆಬ್ಬಿ ಭಾಳ ಹಳಿದು ಬಂದೈತಿದೆ, 2004ರಾಗಿಂದ ಐತಿ. S6ದಾಗ 64 ನಂಬರ್ ಸೀಟ. ಬರೀ 10 ಟ್ರೈನ್ಯಾಗ. ಟ್ರೈನ್ ಈಗ ಮಿರಾಜ್ ಜಂಕ್ಷನ್ದಿಂದ ಹೊರಡತೈತಿ. ಯಾಕೋ ಮಿರಾಜ್ ಜಂಕ್ಷನ್ದಾಗ ಭಾಳ ತಕ್ಕ ತರಿಬಿದೆ. ಟೈಮ್ ಎಷ್ಟಾಗೈತಿ ಅಂದ್ರೆ ಟೈಮ್ ಎಷ್ಟಾಗೈತಿ ಪ್ರಕಾಶ? 4:15 ಆಯಿತು. ಒಂದು 45 ಮಿನಿಟ್ ಡಿಲೇ ಅದಾನಿಲ್ಲಿ. ಈಗ ಮಿರಾಜ್ ಜಂಕ್ಷನ್ದಿಂದ ಹೊಂಟೈತಿ. ನೆಕ್ಸ್ಟ್ ಸ್ಟಾಪ್ ಇದ್ರದ್ದು ಸಾಂಗ್ಲಿ ಐತಿ. ಇಲ್ಲೇ ಬಾಜು ನೋಡ್ರಿ ಟ್ರೈನ್ ಐತಿ. ಯಾವುದಂದ್ರೆ ಇದು ಕಲಬುರ್ಗಿ, ಕೊಲ್ಹಾಪುರ ಕಲಬುರ್ಗಿ. ಟೈಮ್ ಈಗ ಸಂಜೆ 4:41 ಆಗೈತಿ. ಟ್ರೈನ್ ಸಾಂಗ್ಲಿ ರೈಲ್ವೆ ಸ್ಟೇಷನ್ ಬಂತೀಗ. ಕೊಲ್ಹಾಪುರ್ ಗೋಂಡಿಯಾ ಮಹಾರಾಷ್ಟ್ರ ಎಕ್ಸ್ಪ್ರೆಸ್. ಈಗ ಟೈಮು 4:27 ಆಗಿದೆ. ನಮ್ಮ ಟ್ರೈನಿಂಗ ಕೊಪ್ಪರ್ಗಾಂವ್ ಬಂದೈತಿ. ಹೇಳ್ಕೊಂಡಿದ್ದೀವಿ ಇಲ್ಲಿಂದ ಇನ್ನು ಶಿರ್ಡಿಗೆ ಬಸ್ ಅಥವಾ ಜೀಪ್ ಅದಾವ ನೋಡ್ಕೊಂಡು ಶಿರ್ಡಿಗೆ ಹೋಗ್ಬೇಕು. ಬರೀ ಶಿರ್ಡಿಗೆ ಹೋಗೋನು. ಇದು ನೋಡ್ರಿ ಕೊಪ್ಪರ್ಗಾಂವ್ ರೈಲ್ವೆ ಸ್ಟೇಷನ್ ಅದ. ಕೊಪ್ಪರ್ಗಾಂವ್ನಾಗ ಎಷ್ಟು ಥಂಡಿ ಐತಿ, ಮಾತಾಡಕ ಬರೋದು ಕೈ ನಡಗತ್ತ ಅಷ್ಟು ಕೆಟ್ಟ ಥಂಡಿ ಐತ್ರಿ ಇಲ್ಲಿ. ಜನ ಮಾತ್ರ ಫುಲ್ ಇರ್ತೈತಿ. ಆದ್ರೆ ಆಟೋದವ್ರ ರೇಟ್ ಜಾಸ್ತಿ ಹೇಳ್ತಾರೆ, 80 ರೂಪಾಯಿ ಹೇಳ್ತಾರೆ ಇಲ್ಲಿಂದ ಶಿರ್ಡಿಗೆ ಬಿಡಕ್ಕೆ ಕೊಪ್ಪರ್ಗಾಂವ್ ಸ್ಟೇಷನ್ನಿಂದ. ಈಗ ಶಿರ್ಡಿಗೆ ಬಂದಿದ್ದೀವಿ. ಈಗ ಇಲ್ಲಿ ಅಲ್ಲಿಂದ ಜೀಪ್ನವ್ರು 50 ರೂಪಾಯಿ ತೊಗೊಂಡ್ರು. ನಿಮಗೆ ಭಾಳ 100 ರೂಪಾಯಿದು ಹೇಳ್ತಾರೆ. 100 ರೂಪಾಯಿದು ಕೊಡಕ್ಕೆ ಹೋಗ್ಬೇಡ್ರಿ. 50 ರೂಪಾಯಿ ನಾವು 50 ರೂಪಾಯಿ ಕೊಟ್ಟಿವಿ. ಭಾಳ ಬೇಡ 50 ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಬಂದ ಮತ್ತೆ ಫ್ರೆಶಪ್ ಆಗಕ್ಕೆ ನೀವೇನಾದರೂ ರೂಮ್ ಬುಕ್ ಮಾಡಿರ್ಲಿಕ್ಕಂದ್ರೆ ಫ್ರೆಶಪ್ ಆಗಕ್ಕೆ ಅದಕ್ಕೆ ರೂಮ್ ಭಾಳ ಅದಾವು. ಮತ್ತು ನೀವು ಆದಷ್ಟು ಬರೋದೈತಂದ್ರೆ ಆನ್ಲೈನ್ದಾಗ ಬುಕ್ ಮಾಡ್ಕೊಂಬರಿ. sai.org.in ವೆಬ್ಸೈಟ್ನಾಗ ರೂಮ್ ಅವೈಲೇಬಿಲಿಟಿ ಇರ್ತಾವೆ. ರೂಮ್ ಮಾಡ್ಕೊಂಬರಿ. 250 ಒಂದು ದಿವಸಿಗೆ 250 ಐತದ.
ಶ್ರೀ ಸಾಯಿ ಮಂದಿರದಿಂದ ರೂಮಿಗೆ ಹೋಗಕ್ಕೆ ಇಲ್ಲಿ ಟ್ರಸ್ಟ್ ವತಿಯಿಂದ ಫ್ರೀ ಬಸ್ ಇಟ್ಟಾರೆ ಇಲ್ಲಿ ಫ್ರೀ ಬಸ್ ಫ್ರೀದಾಗ ಬಸ್ ರೂಮಿಗೆ ಹೋಗಿ ಬಿಡ್ತಾರೋ. ಸಾಯಿ ಆಶ್ರಮ ಭಕ್ತಿ ನಿವಾಸಕ್ಕೆ ಬಂದೆವು. ಇದು ಮಾತ್ರ ಭಾಳ ದೊಡ್ಡದೈತಿ ಸಾಯಿ ಆಶ್ರಮ ಭಕ್ತಿ ನಿವಾಸ. ಸಾಕಷ್ಟು ರೂಮ್ ಅದಾವೆ. ಆದ್ರೂ ಮೊದಲು ಆನ್ಲೈನ್ದಾಗ ಬುಕ್ ಮಾಡ್ಕೊಂಬರ್ಬೇಕು. ಇಲ್ಲಿ ರೂಮ್ನಾಗ ಒಳಗೆ ಹೋಗಿ ನೋಡೋಣ ರೂಮ್ ಯಾವ ರೀತಿ ಅದಾವ ಅಂಥೇಳಿ. ಸಾಯಿ ಆಶ್ರಮ್ ರಿಸೆಪ್ಷನ್ ಕೌಂಟರ್ ಇದೆ ನೋಡ್ರಿ. ಫ್ರೀ ಬಸ್ ದೇವಸ್ಥಾನದಿಂದ ಇಲ್ಲಿವರೆಗೂ ಫ್ರೀ ಬಸ್ ಬರ್ತಾವೆ. ನೋಡ್ರಿ ಇದು ರಿಸೆಪ್ಷನ್ ಕೌಂಟರ್ ಇದೆ. ಸಾಯಿ ಆಶ್ರಮ ಭಕ್ತಿ ನಿವಾಸದ ರಿಸೆಪ್ಷನ್ ಕೌಂಟರ್. ಈಗ ರಿಸೆಪ್ಷನ್ದಾಗ ರೂಮ್ ಅಲಾಟ್ಮೆಂಟ್ ಮಾಡ್ಕೊಂಡು ಬಂದೀವಿ. ಆನ್ಲೈನ್ದಾಗ ರೂಮ್ ಮಾಡಿದ್ವಿ. ರೂಮ್ H115 ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಆನ್ಲೈನ್ದಾಗ ಬುಕ್ ಮಾಡ್ಕೊಂಬಂದ್ರೆ ಚಲೋ. ಇಲ್ಲಿ ಒಂದು ರೂಮ್ ಖಾಲಿಯಿಲ್ಲ. ನಾವು ಸುಮ್ಮನೆ ಆನ್ಲೈನಾಗ ಮಾಡಿದ್ವನ ಅಂತಲೇ ರೂಮ್ ಸಿಕ್ತು. ಇಲ್ಲಿ ರೂಮ್ಗಳ ಮುಂದೆ ಕುಂಡಾಕ ಗಿಡ ಹಚ್ಚಿ ತೆಳಗೆ ಎಲ್ಲ ಕುಂಡಾಕ ಕಟ್ಟ್ಯಾರ ನೋಡ್ರಿ. ಆಯ್ತು ಇದು ಅಲ್ಲಿ ಇಂಥದ್ದು ಇದು HIJK ಅಂಥೇಳಿ ಇಲ್ಲಿ ಸೀರಿಯಲ್ ವೈಸ್ ರೂಮ್ ಮಾಡ್ಯಾರ. ಇಲ್ಲಿ ಕ್ಲೀನ್ ಮಾತ್ರ ಎಷ್ಟು ಮಸ್ತ್ ಐತಿ. ಏನು ಒಂದು ಗಿಡದ ಎಲ್ಲಿ ಸಕಟ್ ಕೆಳಗೆ ಬಿದ್ದಿಲ್ಲ, ಅಷ್ಟು ಕ್ಲೀನ್ ಮಾಡಿ ಇಟ್ಟಾರ ನೋಡ್ರಿ. ಇಲ್ಲಿ ರೂಮ ನೋಡು ಬರೀ ಒಳಗೆ ಹೋಗಿ ಯಾವ ರೀತಿ ಐತಿ ಅಂಥೇಳಿ. 3 ಜನಕ್ಕೆ ಬೆಡ್ ಹಾಕ್ಯಾರ ಇಲ್ಲಿ ರೂಮ್ನಾಗ. ಫ್ಯಾನ್ ವ್ಯವಸ್ಥೆ, ಲೈಟ್ ಅಲ್ಲೇ ಇರ್ಬೇಕು. ಇವ ಲೈಟ್ ಕೊಟ್ಟಿರ್ಬೇಕು. ಮೇನ್ ಸ್ವಿಚ್ ಐತದ. ಇದು 3 ಜನಕ್ಕೆ ಬೆಡ್. ರೂಮ್ ಮಾತ್ರ ಅಷ್ಟು ಸಫಿಷಿಯೆಂಟ್ ಐತಿ, ಏನು ಅಡ್ಡಿ ಇಲ್ಲ. ಈಗ ತಾನೇ ರೂಮಿಂದ ಹೊರಗಡೆ ಬಂದೀವಿ. ಶ್ರೀ ಸಾಯಿ ದರ್ಶನಕ್ಕೆ ಹೋಗ್ಬೇಕಂತೇಳಿ. ಶ್ರೀ ಸಾಯಿ ಭಕ್ತಿ ನಿವಾಸ ಆಶ್ರಮದಾಗ ಚಿಕ್ಕ ಮಕ್ಕಳಿಗೆ ಅದು ಆಡೋಕ್ಕೆ ಎಲ್ಲ ಹೆಂಗೆ ಮಾಡ್ಯಾರ ನೋಡಕ್ರಿಗಪ್ರಿ. ಇಲ್ಲಿ ನೋಡ್ರಿ ಹುಡುಗರಿಗೆ ಆಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಯಾರು. ಕ್ಲೀನ್ ಮಾತ್ರ ಭಾಳ ಐತಿ ಇಲ್ಲಿ. ಇವೆ ನೋಡ್ರಿ ರೂಮ್ದ ಬಿಲ್ಡಿಂಗ್ಗಳು ಇವೆಲ್ಲ. ರೂಮ್ ಅಂತೂ ಸಾಕಷ್ಟು ಅದಾವೆ. ಆದ್ರೂ ಇಷ್ಟೆಲ್ಲ ರೂಮ್ ಇದ್ರೂ ರೂಮ್ ಸಿಗಂಗಿಲ್ಲ. ಅದಕ್ಕೆ ಆನ್ಲೈನ್ದಾಗ ಬುಕ್ಕಿಂಗ್ ಮಾಡ್ಕೊಂಬರ್ಬೇಕು. ಈ ರೀತಿ ಆಮೇಲೆ J ಈ ರೀತಿ ಎಲ್ಲದಕ್ಕೂ ಮೆನ್ಷನ್ ಮಾಡ್ಯಾರ ಇಲ್ಲಿ. ಇಲ್ಲಿ ನೋಡ್ರಿ ಟೀ ಕ್ಯಾಂಟೀನ್ ಶ್ರೀ ಸಾಯಿ ಟ್ರಸ್ಟ್ ವತಿಯಿಂದ ಟೀ ಕ್ಯಾಂಟೀನ್ ಐತಿ. ಇಲ್ಲಿ ಟೀ 2 ರೂಪಾಯಿಗೆ ಒಂದು ಟೀ, ಕಾಫಿ 3 ರೂಪಾಯಿ, ಮಿಲ್ಕ್ 3 ರೂಪಾಯಿ, ಮಿನರಲ್ ವಾಟರ್ 1 ಲೀಟರ್ಗೆ 10 ರೂಪಾಯಿ, ಮಿನರಲ್ ವಾಟರ್ 1/2 ಲೀಟರ್ಗೆ 5 ರೂಪಾಯಿ. ಇದು ನೋಡ್ರಿ ಕಾಫಿ ತೊಗೊನಿ, ಕಾಫಿ 3 ರೂಪಾಯಿ. ಚಹಾ ತೊಗೊಂಡ್ರೆ 2 ರೂಪಾಯಿ. ಚಹಾ ನೋಡ್ರಿ ಇಲ್ಲಿ ಪ್ರಕಾಶ್ ಚಹಾ ತೊಗೊಂಡಾನು, ಇದಕ್ಕೆ 2 ರೂಪಾಯಿ. ಸಾಯಿ ಭಕ್ತಿ ನಿವಾಸ ಆಶ್ರಮದಲ್ಲಿ ಭೋಜನಾಲಯ ಐತಿಲಿ. ಈ ಭೋಜನಾಲಯದಾಗ ಬೆಳಗ್ಗೆ ಏನೇನು ಕೊಡ್ತಾರೆ ನೋಡೋಣ ಬರ್ರಿ. ಅಲ್ಲಿ ಪ್ಲೇಟು, ಪ್ಲೇಟ್ಗಳು ಬೆಳಗ್ಗೆ 10 ಕರೆಕ್ಟ್ ಸ್ಟಾರ್ಟ್ ಆಕೈತಿ ಭೋಜನಾಲಯ. 10 ರಾತ್ರಿ 9:50 ತನಕ ಇರ್ತೈತಿ. ಚಪಾತಿ ಬೇಡ, ರೈಸು, ಚಪಾತಿಯಲ್ಲಿ ಐತಿ.
ಶ್ರೀ ಸಾಯಿಯವರ ಶಿರಡಿಯ ಮಹಾಪ್ರಸಾದ. ಶಿರಡಿಯಲ್ಲಿ ಪ್ರಸಾದ ವ್ಯವಸ್ಥೆ ಈ ರೀತಿ ಇದೆ ನೋಡಿ. ಇಷ್ಟು ಐಟಮ್ಸನ್ನು ಪ್ರಸಾದದಲ್ಲಿ ಕೊಡ್ತಾರೆ. ಇನ್ನು ಶ್ರೀ ಸಾಯಿನಾಥನ ದರ್ಶನಕ್ಕೆ ಸಾಯಿ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಫ್ರೀ ಬಸ್ ಬರ್ತೈತಿ ಇಲ್ಲಿ, ಅದಕ್ಕೆ ಫ್ರೀ ಬಸ್ಗಾಗಿ ವೇಟ್ ಮಾಡ್ತಾಯಿದ್ವಿ. ಇಲ್ಲೇ ನೋಡ್ರಿ, ಶ್ರೀ ಸಾಯಿ ಭಕ್ತಿ ಆಶ್ರಮದ ಮುಂದಗಡೆನೇ ಬಸ್ ಬರ್ತೈತಿ. ಇಲ್ಲೆಲ್ಲ ಕ್ಯೂ, ಇವರು ಬಸ್ಸಿಗೋಸ್ಕರ ಕುಂಡಕ್ಕೆಲ್ಲ ವ್ಯವಸ್ಥೆ ಮಾಡ್ಯಾರು. ಇಲ್ಲಿ ಕುತ್ಕೊಳ್ಳೋದು, ಸ್ವಚ್ಛ ಮಾಡುವ ಮಷೀನ್ ನೋಡ್ರಿ ಹೆಂಗೆ ಸ್ವಚ್ಛ ಮಾಡೋದಕ್ಕೆಲ್ಲ. ಇಲ್ಲಿ ನೋಡ್ರಿ, ಕ್ಯೂದಾಗ ಲೈನ್ ಗೋಟ ಫ್ರೀ ಬಸ್ನಾಗ ಹತ್ತಿ ಸಾಯಿ ಮಂದಿರ ಕಡೆ ಹೊಂಟಾರ ಜನ ಎಲ್ಲ. ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ಶಿರಡಿ. ದೇವಸ್ಥಾನದ ಹತ್ರ ಬಂದ ತಕ್ಷಣ ನಾವು ಮೊದಲು ನಮ್ಮ ಮೊಬೈಲನ್ನು ಮೊಬೈಲ್ ಕೌಂಟರ್ನಲ್ಲಿ ಇಡಬೇಕು. ಯಾಕಂದರೆ ಒಳಗಡೆ ಮೊಬೈಲು ಅಥವಾ ಬೇರೆ ಯಾವುದೇ ಸಾಮಾನುಗಳು ಅಲಾವ್ ಇರೋದಿಲ್ಲ. ಮೊಬೈಲ್ಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಶೂಸ್ ಇಡೋಕ್ಕೆ ಫ್ರೀ ಇದೆ. ಇಲ್ಲಿ ಶೂಸ್ ಇಟ್ಟು ನಾವು ಗೇಟ್ ನಂಬರ್ 5 ಹತ್ರ ಹೋಗಬೇಕು. ಅಲ್ಲಿ ಫ್ರೀ ದರ್ಶನ ಇರುತ್ತೆ. ಮತ್ತು ಗೇಟ್ ನಂಬರ್ 3ನಲ್ಲಿ ಪೇಯ್ಡ್ ದರ್ಶನ ಇರುತ್ತೆ. ಪೇಯ್ಡ್ ದರ್ಶನ 250 ರೂಪಾಯಿ ಚಾರ್ಜ್ ಇರುತ್ತೆ. ಅದನ್ನು ದೇವಸ್ಥಾನದ ಪಕ್ಕದಲ್ಲಿರುವ ಕೌಂಟರ್ನಲ್ಲೇ ಬುಕ್ ಮಾಡ್ಕೋಬೇಕು ಅಥವಾ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರೂ ನಡೆಯುತ್ತೆ. ಮತ್ತು ಒಳಗಡೆ ಹೂವು ಆ ರೀತಿ ಹಾರ ಏನೂ ಅಲಾವ್ ಇರೋದಿಲ್ಲ. ಹೊರಗಡೆ ಹೂವು ಅದು ಮಾರ್ತಿರ್ತಾರೆ, ತೊಗೊಳ್ಳಿ ಅಂತೇಳಿ. ಅದನ್ನು ಎಂಟ್ರೆನ್ಸ್ ಗೇಟ್ನಲ್ಲೇ ಅದನ್ನು ರಿಮೂವ್ ಮಾಡ್ತಾರೆ, ಅಂದರೆ ಹೊರಗಡೆ ಇಡಕ್ಕೆ ಹಚ್ತಾರೆ. ಒಳಗಡೆ ಅಲಾವಿಲ್ಲ. ಮತ್ತು ವೀಲ್ ಚೇರ್ ವ್ಯವಸ್ಥೆ ಕೂಡ ಇಲ್ಲಿದೆ. ಅಲ್ಲಿಂದ ಹೋಗಿ ಶ್ರೀ ಸಾಯಿ ಬಾಬಾರವರ ದರ್ಶನ ಮಾಡಿಕೊಂಡು ಹೊರಗಡೆ ಬರಬೇಕು. ಒಳಗಡೆ ಮೊಬೈಲ್ ಅಲಾವಿಲ್ಲದ ಕಾರಣ ನಾನು ಶ್ರೀ ಸಾಯಿ ಸಂಸ್ಥಾನವರ ಯೂಟ್ಯೂಬ್ ಚಾನಲ್ನಿಂದ ಈ ವಿಡಿಯೋ ತೆಗೆದು ನಿಮಗೆ ಸಾಯಿ ದರ್ಶನ ಮಾಡ್ತಾಯಿದ್ದೀನಿ. ಹೊರಗಡೆ ಪ್ರಸಾದ ಕೌಂಟ್ರ್ ಇದೆ, ಅಲ್ಲಿ ಪ್ರಸಾದವನ್ನು. ಇವತ್ತು ಶನಿವಾರ ಐತಿ, ಅದರ ಸಂಬಂಧ ಶನಿ ಶಿಂಗಣಾಪುರಕ್ಕೆ ಹೊಂಟಿದ್ದೀವಿ. ಶನಿ ಶಿಂಗಣಾಪುರಕ್ಕೆ ಹೋಗ್ಬೇಕಂತೇಳಿ ಈಗ ಶಿರಡಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇದು ಶಿರಡಿ ಬಸ್ ಸ್ಟ್ಯಾಂಡ. ಇಲ್ಲಿ ನಮ್ಮ ಕರ್ನಾಟಕ ಬಸ್ ಹೋದಾವ ನೋಡ್ರಿ. ಇಲ್ಲಿ ಕರ್ನಾಟಕ ಬಸ್ ಶಿರಡಿಗೆ, ಕರ್ನಾಟಕ ಬಸ್ದಿಂದ ನನ್ನ ಸಾರಿಗೆ ಸಂಪರ್ಕ ಐತಿ. ಇದು ನೋಡ್ರಿ, ಶಿರಡಿ ಟು ಇಳಕಲ್ ವಾಯಾ ಅಹಮದ್ನಗರ್, ತಂಬೂರ್ನಿ, ಸೊಲ್ಲಾಪುರ್, ವಿಜಯಪುರ, ನಿಡಗುಂದಿ, ಹುನಗುಂದ್. ಇದು ಶಿರಡಿ ಬಸ್ ಸ್ಟ್ಯಾಂಡ್ ಇದೆ ನೋಡ್ರಿ. ಇಲ್ಲಿಂದ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಎಲ್ಲ ಪ್ರಮುಖ ನಗರಗಳಿಗೆ ಬಸ್ ವ್ಯವಸ್ಥೆ ಐತಿ. ಇದು ನೋಡ್ರಿ, ಶಿರಡಿ ಅಂದ್ರೆ ಹೊಸಪೇಟೆ, ಹೊಯ ವಿಜಯಪುರ. ಇಲ್ಲೊಂದು ನಮ್ಮ ಬೆಳಗಾವಿ ಕಡೆಯಿಂದ ಬೆಳಗಾವಿ ನೋಡ್ರಿ, ಸೌದತ್ತಿ, ಬೆಳಗಾವಿ, ಶಿರಡಿ. ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಬಸ್ ಡೈರೆಕ್ಟ್ ಶಿಂಗಣಾಪುರ ಬಸ್ ಇಲ್ಲಾಗಿದ್ದು, ಅದಕ್ಕಾಗಿ ಇಲ್ಲಿ ಹೊರಗಡೆ ಬಸ್ ಸ್ಟ್ಯಾಂಡ್ ಹೊರಗಡೆ ಜೀಪ್ಗಳು ಇರ್ತಾವೆ. ಜೀಪ್ಗಳು ಶನಿ ಶಿಂಗಣಾಪುರಕ್ಕೆ ಹೋಗೋಕೆ 100 ಬರ್ತ್ 100 200 ರೂಪಾಯಿ ತೊಗೋತಾರೆ. ಹೋಗಿ 1.5 ತಾಸು, ಬರ್ತ್ 1.5 ಗಂಟೆ, ಮತ್ತು ಶಿಂಗಣಾಪುರ ದರ್ಶನ ಮಾಡೋಕ್ಕೆ 1 ಗಂಟೆ. ಟೋಟಲು 4 ಗಂಟೆ ಟೈಮ್ ಕೊಡ್ತಾರೆ ಅವರು. ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಶನಿ ಶಿಂಗಣಾಪುರಕ್ಕೆ ಹೋಗೋ ದಾರಿ ಮಧ್ಯೆ ಕಬ್ಬಿನ ಹಾಲು ಎತ್ಕೊಳ್ಳೆ ತೆಗಿತಾರೆ ನೋಡ್ರಿ. ಮುಖಾಂತರ ಫ್ರೆಶ್ ಕಬ್ಬಿನ ಜ್ಯೂಸ್ ರೆಡಿ ಮಾಡಿ ಕೊಡತ್ತಾರೋ.
ಶಿಂಗನಾಪುರಕ್ಕೆ ಬಂದಿದ್ದೀವಿ ರೀ. ಈಗ ಶಿಂಗನಾಪುರ ಶನಿ ಮಹಾತ್ಮ ಶನಿದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನನ್ನ ಎದುರುಗಡೆನೇ ಶನಿದೇವರ ಗುಡಿ ಇದೆ. ಅದು ಶನಿದೇವರ ಗುಡಿ ಇದು. ಪ್ರಕಾಶ ಪೂಜೆ ಸಾಮಾನು ಭಾಳ ತೊಗೊಂಡನು. ಇವೆಲ್ಲ ಒಳಗಡೆ ಹೋದು ಅವ್ರು ಏನೇನೋ ಪೂಜೆ ಮಾಡಿಸೋದು ಅಂತ ಹೇಳಿದ್ರು. ಅದಕ್ಕಾಗಿ ಆ ಥರನೆಲ್ಲ ತೊಗೊಂಡು ದೇವ್ರಿಗೆ ಹೊಂಟಾನು. ಇದೇ ನೋಡ್ರಿ ಶಿಂಗನಾಪುರ ಶನಿದೇವರ ದೇವಸ್ಥಾನ, ಶನಿ ಶಿಂಗನಾಪುರ. ಈಗ ಶನಿ ಶಿಂಗನಾಪುರ ದೇವಸ್ಥಾನದಾಗ ನೋಡ್ರಿ ಶ್ರೀ ಶನಿದೇವರ ದೇವಸ್ಥಾನ ಶಿಂಗನಾಪುರ. ಶ್ರೀ ಶನಿ ಮಹಾತ್ಮನ ದರ್ಶನ. ಇಲ್ಲೇ ಇದೆ ಶನಿದೇವರು. ಶ್ರೀ ಶನಿ ಮಹಾತ್ಮನಿಗೆ ಎಣ್ಣೆಯಿಂದ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡ್ರಿ. ಇದು ನೋಡ್ರಿ ಶನಿ ಮಹಾತ್ಮನ ದೇವಸ್ಥಾನ. ಹೊರಗಡೆಯಿಂದ ನೋಡೋಕೆ ಕಾಣ್ತೈತಿ. ಶ್ರೀ ಶನಿದೇವರ ದೇವಸ್ಥಾನ ಶಿಂಗನಾಪುರ. ದೇವಸ್ಥಾನ ಮಾತ್ರ ಚಂದ ಐತ್ರಿ ನೋಡಕ. ಶ್ರೀ ಸಾಯಿಬಾಬಾ ಅವರ ದರ್ಶನ ಈಗ ಮುಗಿಸ್ಕೊಂಡು ಹೊರಗಡೆ ಬಂದೀವಿ. ನಾವು 6 ಗಂಟೆಗೆ ಒಳಗಡೆ ಹೋಗಿದ್ದೀವಿ. ಈಗ 9:30 ಆಗಿದೆ. ದರ್ಶನ ಆಯಿತು. ಅಂದರೆ 3:30 ಗಂಟೆ ತಗೋತು ದರ್ಶನಕ್ಕೆ. ಹೊರಗಡೆ ಮೊಬೈಲ್ಗಳನ್ನು ಅಲೌ ಮಾಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಮೊಬೈಲ್ಗಳ ಲಾಕರ್ನ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಒಂದು ಮೊಬೈಲ್ಗೆ 5 ರೂಪಾಯಿ ತೊಗೋತಾರೆ. ಈ ಲಾಕರ್ನಲ್ಲಿ ನಿಮ್ಮ ಮೊಬೈಲನ್ನು ಇಡಬೇಕು. ಅಲ್ಲೇ ಪಾದರಕ್ಷೆ ಇಡೋ ಕೌಂಟರ್ ಇದೆ. ಪಾದರಕ್ಷೆಗಳನ್ನು ಆ ಕೌಂಟ್ರಲ್ಲಿಟ್ಟು ದರ್ಶನಕ್ಕೆ ಹೋಗಬೇಕು. ಇದೆ ನೋಡಿ ಶ್ರೀ ಸಾಯಿಬಾಬಾ ಅವರ ಮಂದಿರ, ಶ್ರೀ ಸಾಯಿಬಾಬಾ ಸಮಾಧಿ ಮಂದಿರ. ಒಳಗಡೆ ಮೊಬೈಲ್ ಅಲಾವಿಲ್ಲ. ಅದಕ್ಕಾಗಿ ನಾನು ಇಲ್ಲಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಹಿಂದ್ಗಡೆ ಅಂದರೆ ಬ್ಯಾಕ್ ಸೈಡ್ ಇದು ದೇವಸ್ಥಾನದ ಕಾಂಪೌಂಡು. ಬ್ಯಾಕ್ ಸೈಡ್ ಇಲ್ಲೆಲ್ಲ ಥರನ ವ್ಯಾಪಾರ ಮಳಿಗೆಗಳಿದಾವು ನೋಡ್ರಿ. ಇಲ್ಲಿ ಸಾಯಿಬಾಬಾನ ಮೂರ್ತಿ ಮಾರಾಕತ್ಯಾರು. ಜನ ನೋಡ್ರಿ ಎಷ್ಟು ಕೂಡ್ಯಾರ ಅಂಥೇಳಿ. ಜನ ಮಾತ್ರ ಇವತ್ತು ರವಿವಾರ ರಜೆ ಇರೋದ್ರಿಂದ ಫುಲ್ ಜನ ಐತಿ. ಇದೇ ದೇವಸ್ಥಾನ. ಇದೇ ನೋಡ್ರಿ ಶ್ರೀ ಶಿರಡಿ ಸಾಯಿಬಾಬಾರವರ ಸಮಾಧಿ ಮಂದಿರ. ಇದಾಗಿತ್ತು ಶ್ರೀ ಶಿರಡಿ ಸಾಯಿಬಾಬಾರವರ ದರ್ಶನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಒಳಗಡೆ ಮಂದಿರ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಮೊಬೈಲ್ ಒಳಗಡೆ ಅಲಾವಿಲ್ಲ. ಆದ ಕಾರಣ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ಮುಗಿದರೆ ಇವರೇ ಗಾಡು, ಕೈ ಎತ್ತಿದರೆ ವೆರಿ ಬ್ಯಾಡು, ಎಂದೆಂದಿಗೂ ಇವರೇ ಸ್ಟ್ರಾಂಗ್. ಶಿವಾಜಿ ನಗರದ ಲಾಂಗು, ಇವರದು ಫುಲ್ ಡಿಫರೆಂಟು. ಮುಖದ ಲೋಕಕ್ಕಿದೆ ಒಂದು